ಲಾಸ್ಟ್ ಟೈಮ್ ನಾನು ನಿಮಗೆ ಅಕ್ಕಿಯಿಂದ ಸಾಫ್ಟ್ ಆದ ಇಡ್ಲಿ ಮಾಡೋ ಸೀಕ್ರೆಟ್ಸನ್ನು ಹೇಳಿದ್ದೆ. ಇವತ್ತು ಒಂದು ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದೀನಿ, ಅದೇ ರಾಗಿ ಇಡ್ಲಿ. ತುಂಬ ಸುಲಭವಾಗಿ ಇದು ಕೂಡ ಮಾಡ್ಬೋದು, ಹಾಗೆಯೇ ತುಂಬ ಆರೋಗ್ಯಕರ ಕೂಡ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ರಾಗಿ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊದಲಿಗೆ ನಾನು ಒಂದು 3/4 ಕಪ್ನಷ್ಟು ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಲ್ಲ, ರಾಗಿನೇ ಹಾಕೋಬೇಕು. ಹಾಗೆಯೇ 1/3 ಕಪ್ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1/4 ಕಪ್ಗಿಂತ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಆಗ್ಬೋದು. ಉದ್ದಿನ ಬೇಳೆ ಉದ್ದಿನ ಕಾಳು ಎರಡನ್ನೂ ಹಾಕ್ಕೋಬಹುದು. ಹಾಗೆಯೇ 1/4 ಕಪ್ನಷ್ಟು ಇಲ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ದೋಸೆಗಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಡ್ಲಿಗಾದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು 3ರಿಂದ 4 ನೀರು ನಾವು ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ರಾಗಿಯಲ್ಲಿ ತುಂಬಾ ಕಲ್ಮಶ ಇರುತ್ತೆ. ಒಂದು 4 ನೀರು ತೊಳೆದು ನೀರು ತಿಳಿಯಾದಮೇಲೆ ಇದನ್ನು ಒಂದು 8 ಗಂಟೆಗಳ ಕಾಲ ನಾವು ನೆನೆ ಬಿಡಬೇಕು. ಇವಾಗ ಸುಮಾರು 8 ಗಂಟೆ ಆಗಿದೆ. ಉದ್ದಿನ ಬೇಳೆ ಕೂಡ ಚೆನ್ನಾಗಿ ಅರಳಿದೆ ನೋಡಿ, ಈ ಥರನೇ. ಅದಕ್ಕೋಸ್ಕರನೇ 8 ಗಂಟೆ ಬಿಡಬೇಕು. ಇವಾಗ ಒಂದು ಬೌಲಲ್ಲಿ ಇಲ್ಲಿ ನಾನು 1/2 ಕಪ್ನಷ್ಟು ಪೇಪರ್ ಅವಲಕ್ಕಿ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಅವಲಕ್ಕಿ ಬಳಸ್ಬೋದು, ಆದರೆ ಪೇಪರ್ ಅವಲಕ್ಕಿ ನಿಮಗೆ ಬೇಗ ಆಗಿಬಿಡುತ್ತೆ. ಹಾಗೆಯೇ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹಾಕಿ ಒಂದು 5 ನಿಮಿಷ ನೆನೆ ಬಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನೆನೆ ಬಿಟ್ಟರೆ ಸಾಕು. ಹಾಗೆಯೇ ಒಂದು 5 ನಿಮಿಷ ಆದಮೇಲೆ ಇವಾಗ ರಾಗಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಏನು ಅವಲಕ್ಕಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೋಬೇಕು. ಹಾಗೆಯೇ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ಯಾವ ಕಾರಣಕ್ಕೂ ಮೊದಲೇ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಬೇಕಾದರೆ ನೀವು ಸೇರಿಸ್ಕೋಬಹುದು. ಹಾಗೆಯೇ ಯಾವ ಕಾರಣಕ್ಕೂ ಮಿಕ್ಸಿ ಜಾರ್ ಹೀಟ್ ಆಗೋಕ್ಕೆ ಬಿಡಬಾರ್ದು. ಒಂದು ಸಲ ರುಬ್ಬೋವಾಗ ಸ್ವಲ್ಪ ಹೊತ್ತಲ್ಲೇ ಮಿಕ್ಸಿ ಜಾರ್ ಹೀಟ್ ಆಗುತ್ತೆ. ನೀವು ಮುಚ್ಚಳ ತೆಗೆದು ಓಪನ್ ಮಾಡಿಟ್ಟು ಒಂದು 5 ನಿಮಿಷ ಬಿಟ್ಟು ಮತ್ತೆ ರುಬ್ಕೋಬೇಕು. ತುಂಬ ಹೀಟಾಗಿ ಹೊಗೆ ಎಲ್ಲ ಬರೋ ಥರ ಆಗಿಬಿಟ್ರೆ ಈ ಹಿಟ್ಟು ಆಮೇಲೆ ಹುದುಗು ಬರೋದಿಲ್ಲ, ನೀವು ಮಾಡೋ ಇಡ್ಲಿ ಫ್ಲಾಪ್ ಆಗಿಬಿಡುತ್ತೆ. ಓಕೆ, ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಬೇಕಾದರೆ ನೀವು ನೀರನ್ನು ಸೇರಿಸ್ಕೋಬಹುದು. ಇದಕ್ಕೆ ಇವಾಗಲೇ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಮಳೆಗಾಲ ಆಗಿರೋದ್ರಿಂದ ಒಂದು ಚಿಕ್ಕ ಚಿಟಿಕೆಯಷ್ಟು ಮಾತ್ರ ನಾನಿಲ್ಲಿ ಸೋಡಾನ ಮಾತ್ರ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಸೋಡಾನ ಹಾಕ್ಕೊಂಡು ನಮ್ಮ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಕೈಯಲ್ಲೇ ಈ ಹಿಟ್ಟನ್ನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಥರ ಮಾಡಿದರೆ ಮಾತ್ರ ನಿಮಗೆ ಆ ಹಿಟ್ಟು ಚೆನ್ನಾಗಿ ಹುದುಗು ಬರುತ್ತೆ. ಇಲ್ಲ ನೀವು ಸ್ಪೂನಲ್ಲಿ ಮಾಡ್ಕೊಳ್ತೀರಾ ಅಂತ ಹೇಳಿದರೆ ಅದು ಚೆನ್ನಾಗಿ ಹುದುಗು ಬರೋದಿಲ್ಲ. ಮೊದಲೆಲ್ಲ ಹೇಗೆ ಮಾಡ್ತಾಯಿದ್ರು ನಿಮಗೆ ಗೊತ್ತೇ ಇದೆ. ಓಕೆ, ಇದನ್ನು ಮುಚ್ಚಿಟ್ಟು ಇದಕ್ಕೆ ನೋಡಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಇದಕ್ಕೆ ನಾನು ಒಂದು ಬಟ್ಟೆನ ಕೂಡ ಸೈಡಿಗೆ ನಾನು ಸುತ್ತಿ ಇಡ್ತಾ ಇದ್ದೀನಿ. ಈ ಥರ ಇಡೋದ್ರಿಂದ ಅದು ಹಿಟ್ಟು ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗೆಯೇ ನಮಗೆ ಚೆನ್ನಾಗಿ ಹುದುಗು ಬರೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಇವಾಗ ಒಂದು 8ರಿಂದ 9 ಗಂಟೆ ಆಗಿದೆ ನೋಡಿ. ಇವಾಗ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಟ್ಟಿರೋದು ಎಷ್ಟು ಹಿಟ್ಟು ಇವಾಗ ಬಂದಿರೋದು ನೋಡಿ, ಅದು ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ ನೋಡಿ. ನಾನು ಹೇಳಿರೋ ಪ್ರತಿಯೊಂದು ಟಿಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಇದೇ ಥರ ಸಾಫ್ಟಾಗಿ ನೀವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಇಡ್ಲಿನ ಕೂಡ ರೆಡಿ ಮಾಡ್ಕೋಬಹುದು. ಇಲ್ಲಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ, ಅದರಲ್ಲಿ ಎಷ್ಟು ಗುಳ್ಳೆಗಳು ಫಾರ್ಮ್ ಆಗಿದೆ ನೀವು ನೋಡ್ಬೋದು. ಸೊ ಇದನ್ನು ಮಿಕ್ಸ್ ಮಾಡೋವಾಗ ಕೂಡ ದಯವಿಟ್ಟು ಎರ್ರಾಬೆರಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಎಲ್ಲ ಸೈಡಿಗೆಲ್ಲ ಇದು ರಾಗಿ ಹಿಟ್ಟಾಗಿರೋದ್ರಿಂದ ಸೈಡಿಗೆ ಜಾಸ್ತಿ ಅಂಟ್ಕೊಂಡಿರುತ್ತೆ. ಅದನ್ನೆಲ್ಲ ನೀಟಾಗಿ ತೆಗೆದು ಒಂದು ಸಲ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಹಿಟ್ಟು ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಇರಬೇಕು, ಆವಾಗ ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ಓಕೆ, ಇವಾಗ ಇದು ರಾಗಿ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ನಾನು ನೋಡಿ ಆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಎಣ್ಣೆ ತುಪ್ಪ ಏನು ಬೇಕಾದರೂ ಹಚ್ಕೋಬಹುದು. ಯಾಕಂದರೆ ರಾಗಿ ಇಡ್ಲಿ ಅದು ಬೇಗ ಅಂಟ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಚ್ಕೊಳ್ಳೇಬೇಕು ನೀವು. ಓಕೆ, ಒಂದು 80%ನಷ್ಟು ಇದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬೇಡಿ, ಹೊರಗೆ ಬಂದುಬಿಡುತ್ತೆ ಆಮೇಲೆ ಉಬ್ಬಿ. ಅದಕ್ಕೋಸ್ಕರ ಒಂದು 80%ನಷ್ಟು ಹಾಕಿದರೆ ಸಾಕು. ಇವಾಗ ನೀರು ಚೆನ್ನಾಗಿ ಬಿಸಿಯಾಗಿದೆ. ಇಡ್ಲಿ ಪಾತ್ರೆನ ನಾನು ಒಳಗಿಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಸಾಫ್ಟ್ನೆಸ್ ತೋರ್ಸೋಕ್ಕೋಸ್ಕರ ಮತ್ತೆ ನಾನು ಒಂದು 3 ಕಪ್ಗಳಲ್ಲಿ ಈ ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಈ ಸೂಪರ್ ಸಾಫ್ಟ್ ಆದ ರಾಗಿ ಇಡ್ಲಿ ರೆಡಿ ಆಗುತ್ತೆ. ಇದನ್ನು ನೀವು ಬೇಳೆ ಸಾರು ಜೊತೆ, ಚಟ್ನಿ ಜೊತೆ ಅಥವಾ ಕೆಂಪು ಚಟ್ನಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ಸವಿಯ ಕೊಡಬಹುದು. ತುಂಬಾ ಚೆನ್ನಾಗಿರುತ್ತೆ. ನೀವು ವೈಟ್ ಇಡ್ಲಿನ ಯಾವುದ್ರ ಜೊತೆ ಸವಿಯ ಕೊಡ್ತೀರೋ ಅದೇ ಥರ ಇದನ್ನು ಕೂಡ ತಿನ್ನಬಹುದು. ಭಾರಿ ಚೆನ್ನಾಗಿರುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನಾನು 80% ಹಿಟ್ಟನ್ನು ಹಾಕಿದರೂ ಕೂಡ ಅದು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗೆಯೇ ತುಂಬ ಸಾಫ್ಟ್ ಇರುತ್ತೆ ಈ ಇಡ್ಲಿ. ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು. ನಿಮಗೆ ಯಾವುದೇ ಡೌಟ್ ಇಲ್ಲದೆ ಯಾರು ಬೇಕಾದರೂ ಈ ರಾಗಿ ಇಡ್ಲಿನ ತಿನ್ಬೋದು. ಇದು ಸಾಫ್ಟ್ ಎಷ್ಟಿದೆ ಅಂಥೇಳಿ ನಾನು ತೋರಿಸ್ತೀನಿ. ಅದು ನೋಡಿ ಎಷ್ಟು ಒಳ್ಳೆ ಗೂಡಾಗಿ ಕೇಕ್ ಥರ ಬಂದಿದೆ ನೋಡಿ. ಈ ಥರ ಇರಬೇಕು ಇಡ್ಲಿ ಅಂದರೆ, ಈ ಥರ ಇರಬೇಕು. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನನ್ನ ರೆಸಿಪಿಗಳು ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಟೇಕ್ ಕೇರ್, ಬಾಯ್.